ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪೊಲಿಟಿಕಲ್ ವಾರ್ ನಡೀತಿದೆ. ಟೌನ್ಶಿಪ್ಗೆ ಮೋದಿನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಡಿಕೆ ಹೇಳಿದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಇದಿಷ್ಟೇ ಅಲ್ಲ, ಡಿಕೆ ರಿಯಲ್ ಎಸ್ಟೇಟ್ ದೊರೆ ಅಂತ ಬೆಂಕಿ ಉಗುಳಿದ್ದಾರೆ. ಜೂನ್ 19ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೂ ಕರೆ ಕೊಡಲಾಗಿದೆ. ಏನೆಲ್ಲ ರಾಜಕೀಯ ಸಮರ ನಡೀತಾ ಇದೆ, ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಒಂದಷ್ಟು ಮಂದಿ ರೈತರು ವಿರೋಧಿಸುತ್ತಿದ್ರೆ ಮತ್ತೊಂದಷ್ಟು ಮಂದಿಗೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಜಮೀನು ಕೊಡೋದಕ್ಕೆ ನಾವು ಸಿದ್ಧ ಅಂತಿದ್ದಾರೆ. ಆದ್ರೆ ಇದು ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಮಧ್ಯೆ ಮಾತಿನ ಕಾಳಗ ತಾರಕಕ್ಕೇರಿದೆ. ಅನ್ನದಾತರ ಹೋರಾಟಕ್ಕೆ ಜೆಡಿಎಸ್ ಸಾಥ್ ಕೊಟ್ಟಿದೆ. ಜೂನ್ 19ರಂದು ನಿಖಿಲ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ನಮ್ದಿರೋದು 9 ಕುಂಟೆ ಅದೇ, ದುಡ್ಡು ಕೊಟ್ಟರು ಇರ್ತದ ಸ್ವಾಮಿ, ಬಡವರು ಹೊಟ್ಟೆ ಮೇಲೆ ಹೊಳಿಬೇಡ ಸ್ವಾಮಿ. ಇಂಥ ಫಲವತ್ತಾದ ಭೂಮಿ ಕಿತ್ಕೊಂಡು ನಾವೆಲ್ಲ ಎಲ್ಲೋಗಣ ಸರ್. ಎಚ್ಡಿಕೆ ಮಾರ್ಗದರ್ಶನದಂತೆ ಟೌನ್ಶಿಪ್ ಮಾಡ್ತಿದ್ದೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಂತ ಕುಮಾರಸ್ವಾಮಿ, ನಾನು 2006ರಲ್ಲಿ 5 ಟೌನ್ಶಿಪ್ ಮಾಡೋದಕ್ಕೆ ಹೊರಟಾಗ ನೀವ್ಯಾಕೆ ವಿರೋಧ ಮಾಡಿದ್ರಿ, ಅದನ್ನ ಸ್ವಲ್ಪ ಜನರ ಮುಂದೆ ಇಡಿ ಅಂತ ಹೇಳಿದ್ರು. ಐ ವಿಶ್ ದೆಮ್ ಗುಡ್ ಲಕ್. ಏನ್ ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನೆನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಅವತ್ತು ಏನು ಮಾಡಿದ್ರು ಇವರು, ಸ್ವಲ್ಪ ಜನಗಳ ಮುಂದಿಡಿ. 5 ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಾಗ ಇದೇ ಎಚ್.ಕೆ. ಪಾಟೀಲರು ಈಗಿನ ಕಾನೂನು ಈಗಿಲ್ಲ ಪಾಪ ಮಂತ್ರಿಗಿರಿನ ತೆಗೆದುಬಿಟ್ಟವ್ರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ 5 ಭಾಗದಲ್ಲಿ ಕುಮಾರಸ್ವಾಮಿಯವರು ಮಾಡಲಿಕ್ಕೆ ಹೊರಟಿರೋದು ದುಡ್ಡು ಹೊಡೆಯೋ ಕಾರ್ಯಕ್ರಮ, ರೈತರನ್ನ ಒಕ್ಕಲೆಬ್ಸೋ ಕಾರ್ಯಕ್ರಮ ಅಂತೇಳಿ ಮಾಡಿದ್ರಲ್ಲ, ಅದು ರಾಜಕೀಯ ಅಲ್ವಾ? ಅದು ನಾನು ಏನೊಂದು ದೊಡ್ಡ ದಿನ ಬಿಟ್ರಲ್ಲ ಪಬ್ಲಿಸಿಟಿ, ಅದ್ಯಾತಿಗೆ ಮಾಡಿದ್ರು? ಅವತ್ತು ನಾನು ಮಾಡ್ಲಿಕ್ಕೆ ಹೋದಾಗ ಯಾಕೆ ವಿರೋಧ ಮಾಡಿದ್ರಿ? ನನಗೆ ಟೌನ್ಶಿಪ್ ಮಾಡ್ತಿರೋದಕ್ಕೆ ಮೋದಿನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೋದಿನೇ 7-8 ಟೌನ್ಶಿಪ್ ಮಾಡಿದ್ದಾರೆ ಅಂತ ನೆನ್ನೆ ಡಿಕೆಶಿ ಹೇಳಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದಂತ ಕುಮಾರಸ್ವಾಮಿ, ಮೋದಿ ಟೌನ್ಶಿಪ್ ಮಾಡಿದ್ದು ಒಣ ಭೂಮಿಯಲ್ಲಿ ಅಂತ ಗುಡುಗಿದ್ರು. ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೌನ್ಶಿಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು ಅಂತ ಹೇಳಿದ್ದಾರೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡು ಅಂಥ ಕಡೆ ಒಂದು ಟೌನ್ಶಿಪ್ಪನ್ನು ಮಾಡ್ಕೊಂಡ್ರು. ಅದು ಮಾಡ್ಕೊಂಡು ಅದರ ಜೊತೆಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಕೇಂದ್ರದ ಪ್ರಧಾನಮಂತ್ರಿಗಳಾದ ಮೇಲೂ ಆ ಒಂದು ಟೌನ್ಶಿಪ್ಗಳಿಗೆ ಎಲ್ಲರೂ ಬರ್ತಕ್ಕಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಕಾರ್ಯಕ್ರಮ ಹಾಕಿ ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಡಿಕೆಶಿ ರಿಯಲ್ ಎಸ್ಟೇಟ್ ದೊರೆ ಎಂದ ಕುಮಾರಸ್ವಾಮಿ. ಸಿಎಂ ಡಿಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ ದೊರೆ ಆಗಿದ್ದಾರೆ. 3 ಎಕರೆ ಪಿತ್ರಾರ್ಜಿತ ಆಸ್ತಿ 1400 ಕೋಟಿ ಹೇಗಾಯ್ತು? ರೈತರು ಹೇಗೆ ಶ್ರೀಮಂತರಾಗಬೇಕು ಅಂದ್ರೆ ಟ್ರೈನಿಂಗ್ ಕೊಡ್ಲಿ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನಿಗೆ. ಅವ್ರ ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 1999. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ, ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡಕ್ಕೆ ನಂದೇನು ಅಭ್ಯಂತರ ಇಲ್ಲ. ನಾವು ರೈತರನ್ನ ಒಕ್ಕಲೆಬ್ಬಿಸ್ತಿಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ವಾಗ್ದಾಳಿ ನಡೆಸಿದಂತ ಬಿವೈ ವಿಜಯೇಂದ್ರ, ರೈತರನ್ನ ಒಕ್ಕಲೆಬ್ಬಿಸ್ತಿರುವಂತಹ ಅಕ್ಷಮ್ಯ ಅಪರಾಧ ಅಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಂತ ಶಾಸಕ ಬಾಲಕೃಷ್ಣ, ಎಲ್ಲಿ ಒಕ್ಕಲೆಬ್ಬಿಸ್ತಿದ್ದಾರೆ ಹೇಳಿ ಅಂದ್ರು. ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ಪರಿಹಾರನೂ ಕೂಡ ಕಾನೂನುಬದ್ಧವಾಗಿ ಏನ್ ಕೊಡಬೇಕು ಅದನ್ನ ಸರ್ಕಾರ ತೀರ್ಮಾನ ಮಾಡ್ತಾರೆ. 2013ನೇ ಆಕ್ಟ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ರೈತರ ಜೊತೆ ವಿಶ್ವಾಸವನ್ನ ಗಳಿಸಿ ಸ್ವಾಧೀನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂತೇಳಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ.
ಇದು ಅಕ್ಷಮ್ಯ ಅಪರಾಧ. ಒಕ್ಲೆಬ್ಸಕ್ಕೂ ವಿಚಾರ ಯಾವಾಗ ಎಲ್ಲ ಆದ್ಮೇಲೆ ಫೈನಲ್ ಆದ್ಮೇಲೆ ಏನು ಒಕ್ಲೆಬ್ಸ್ತಾರೆ? ಈಗ ಎಲ್ಲರೂ ಬಂದು ಕನ್ಸೆಂಟ್ ಕೊಟ್ಟ ಮೇಲೆ ತಾನೆ. ನನಗೆ ಗೊತ್ತಿರೋಂಗೆ ಮೆಜಾರಿಟಿ ಆಫ್ ಜನ ತಗೊಳಕ್ಕೆ ಇಷ್ಟಪಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಗೊತ್ತು ಇದು ಯಾವತ್ತಿದ್ರು ನೋಟಿಫಿಕೇಶನ್ ಆಗಿದೆ, ಇದು ಯಾವತ್ತಿದ್ರು ಅಕ್ವೈರ್ ಆಯ್ತದೆ. ಈ ಸರ್ಕಾರ ಇಲ್ಲದೆ ಇನ್ನೊಂದು ಸರ್ಕಾರ ಬಂದಾರು ಅಕ್ವೈರ್ ಆಯ್ತದೆ, ನೋಟಿಫಿಕೇಶನ್ ಆಗಿದೆ. ಈಗ ರೈತರ ಪರ ನಾವು ನಿಲ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾನೂನು ಸಮರ ಸಾರಿದ್ದಾರೆ. ಇದಕ್ಕೆ ಬೆಂಕಿ ಉಗುಳಿದಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಿಎಂ ಡಿಕೆಶಿ ಹೆಸರು ಕೆಡಿಸುವುದಕ್ಕೆ ಹೊರಟಿದ್ದಾರೆ ಎಂದರು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಮಾಡಿ ಕೋರ್ಟ್ ಮುಂದೆ ಹೋಗ್ಬೇಕು, ಬೇರೆ ಏನಿಲ್ಲ. ಇಲ್ಲಿ ರಾಜಕೀಯ ಮಾಡೋದೇನಿಲ್ಲ. ಆ ರೈತರು ಏನು ಕಳೆದ 450-500 ದಿವಸದ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ನಿಲ್ಲಬೇಕಾದಂಥ ಜನಪ್ರತಿನಿಧಿಗಳು ನಮ್ಮ ಕರ್ತವ್ಯ ಇದೆ. ಕುಮಾರಸ್ವಾಮಿಗೆ ಪ್ರಾಮಾಣಿಕತೆ ಇದ್ರೆ ಅವತ್ತೇ ಮಾಡ್ಬೋದಾಗಿತ್ತಲ್ಲ. ನಿಜವಾಗ್ಲೂ ಕಳ್ಕಳಿದ್ದೀರಿ. ಇವತ್ತು ಅವ್ರ ಉದ್ದೇಶ ಏನೋ ಡಿ.ಕೆ. ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದೆ. ಡಿ.ಕೆ. ಶಿವಕುಮಾರ್ಗೆ ಹೆಸರು ಬರಬಾರ್ದು, ಹೆಸರು ಕೆಡಿಸ್ಬೇಕು. ಈಗ ಮುಖ್ಯಮಂತ್ರಿ ಆಗೋನೆ ನಮ್ಮ ಕಮ್ಯುನಿಟಿನಲ್ಲಿ ಹೆಸರು ಕೆಡಿಸ್ಬೇಕು. ಅವನು ಅಶೋಕನ್ಗೂ ಇನ್ನೇನು ತಲೆಯಲ್ಲಿ 3 ಕಾಸನ್ ಸರ್ಕಿಲ್ಲ, ಸುಮ್ಮನೆ ಬುಳ್ಳೆ. ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಂದ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಅನ್ನದಾತರ ಹೋರಾಟಕ್ಕೆ ದಳಪತಿಗಳು ಸಾಥ್ ಕೊಟ್ಟಿದ್ದಾರೆ. ಜೂನ್ 19ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಇನ್ನು ಬಿಜೆಪಿ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿದೆ. ಸರ್ಕಾರದ ವಿರುದ್ಧ ಜೂನ್ 22ರಂದು ಹೋರಾಟಕ್ಕೆ ವಿಪಕ್ಷ ಬಿಜೆಪಿ ಚಿಂತನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.